ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬನ್ಸಿಂದ ಸಂಜೆ ಹೊತ್ತು ಮಕ್ಕಳಿಗೆ ಒಂದು ಸಿಂಪಲ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಮನೆಯಲ್ಲಿ ಬನ್ಸ್ ತಂದಿದ್ದು ತುಂಬ ಜಾಸ್ತಿ ಇದ್ದಾಗ ಮಕ್ಕಳು ಸಂಜೆ ಹೊತ್ತು ಸ್ಕೂಲಿಂದ ಬರೋ ಹೊತ್ತಿಗೆ ಈ ಥರ ಮಾಡಿಟ್ರೆ ಈ ಬನ್ಸನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಖುಷಿಯಾಗುತ್ತೆ. ನೋಡಿ, ಬನ್ಸ್ ತುಂಬ ತಂದಿರೋದು ಜಾಸ್ತಿ ಇದ್ದಿದ್ದರಿಂದ ನಾನು ಬನ್ಸನ್ನು ಈ ಥರ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಯೂಸ್ ಮಾಡಿಲ್ಲ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಎಲ್ಲದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಖಾರ ಬನ್ಸ್ ಇರುತ್ತಲ್ಲ ಬೇಕ್ರಿಲಿ, ಆ ಥರ ಖಾರ ಬನ್ ಥರ ಸ್ವಲ್ಪ ತುಪ್ಪನ ಯೂಸ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಸ್ವಲ್ಪ ಇದನ್ನು ಇಷ್ಟಪಟ್ಟು ಆವಾಗಲೇ ಬಿಸಿ ಬಿಸಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಮೊದಲು ದೋಸೆ ಹಂಚಿಗೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಯೂಸ್ ಮಾಡಿದರೂ ಆಗುತ್ತೆ, ಬೆಣ್ಣೆ ಇರಲಿಲ್ಲ ಅಂತ ನಾನು ತುಪ್ಪ ಯೂಸ್ ಮಾಡ್ತೀನಿ. ತುಪ್ಪನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಬನ್ಸನ್ನು ಮಧ್ಯೆ ಕಟ್ ಮಾಡ್ಕೊಂಡು ಈ ಬನ್ಸಿಗೆ ಮಧ್ಯೆ ಇದನ್ನು ಮಾಡಿಟ್ಕೊಂಡಿರೋ ಮಸಾಲೆನ ಸ್ಟಫ್ ಮಾಡಿ ನಮಗೆ ಎಷ್ಟು ಬೇಕು ಖಾರ ಬೇಕಾದರೆ ಖಾರ ಮಾಡ್ಕೊಬೋದು, ಸಪ್ಪೆ ಬೇಕಾದರೆ ಸಪ್ಪೆ ಮಾಡ್ಕೊಬೋದು. ನೋಡಿ, ಈ ಥರ ಸ್ಟಫ್ ಮಾಡಿ ನೋಡಿ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಶ್ ಮಾಡಬೇಕು. ಚೆನ್ನಾಗಿ ಬನ್ಸನ್ನು ಪ್ರೆಶ್ ಮಾಡಿ. ನೋಡಿ, ಹಂಚು ಕಾದ ತಕ್ಷಣ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬನ್ಸ್ಗಳನ್ನೆಲ್ಲ ಸ್ಟಫಿಂಗ್ ಮಾಡಿ ಈ ಥರ ಸ್ವಲ್ಪ ಪ್ರೆಶ್ ಮಾಡಿ ಆಮೇಲೆ ಮತ್ತೆ ಬನ್ಸ್ ಮೇಲೂ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಸ್ವಲ್ಪ ಪ್ರೆಶ್ ಮಾಡ್ತಾ ಬೇಯಿಸಿ ಗರಿ ಆವಾಗಲೇ ಬಿಸಿ ಬಿಸಿಯಾಗಿರೋ ಬನ್ಸ್ ತಿಂದರೆ ಇದು ತುಂಬ ಗರಿಯಾಗಿರುತ್ತೆ. ನೋಡಿ, ಈ ಥರ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ ಟೀ ಜೊತೆಗೆ ಈ ಥರ ಮಾಡಿಕೊಟ್ರೆ ಅವರು ಅನ್ನ ಊಟ ಮಾಡೋದಿಲ್ಲ, ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಿರ್ತಾರೆ. ಆಮೇಲೆ ಊಟ ಮಾಡೋಕ್ಕೆ ತುಂಬ ಕಿರಿಕಿರಿ ಮಾಡೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನೋಡಿ, ಈ ಥರ ಮೇಲ್ಗಡೆ ಎಲ್ಲ ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬನ್ಸ್ ಫ್ರೆಶ್ ಬನ್ಸ್ ಆಗಿದ್ವು, ತುಂಬ ಚೆನ್ನಾಗಿದ್ವು ಬನ್ಸ್ ಮಾತ್ರ ತುಂಬ ಫ್ರೆಶ್ ಆಗಿದ್ವು. ಅವತ್ತೇ ತಂದಿರೋ ಬನ್ಸನ್ನು ಈ ಥರ ಮಾಡ್ತಾಯಿದ್ದೀನಿ ನಾನು. ಬರೀ ಬನ್ಸನ್ನು ಇಷ್ಟಪಡೋದಿಲ್ಲ ಅಂತ ನೋಡಿ, ಈ ಥರ ಬ್ರೌನ್ ಕಲರ್ ಬರೋರು ಚೆನ್ನಾಗಿ ಫ್ರೆಶ್ ಮಾಡಿ ಬೇಯಿಸ್ಬೇಕು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಬನ್ಸು. ಈ ಥರ ಅತಿಯಾಗಿ ಒಳಗಡೆ ಬೇರೆ ಕೊಬ್ಬರಿ ಈ ಥರ ಎಲ್ಲ ಯೂಸ್ ಮಾಡಬಾರ್ದು. ಬರೀ ಈರುಳ್ಳಿ, ಟೊಮೆಟೊ, ಖಾರ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಯೂಸ್ ಮಾಡಿದರೆ ಸಾಕು. ತುಪ್ಪ ಯೂಸ್ ಮಾಡಿ ಫ್ರೈ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ನೀಡಿ ಅಂತ. ನೋಡಿ, ಟೋಸ್ಟ್ ರೆಡಿಯಾಗಿದೆ, ಬ್ರೆಡ್ ಟೋಸ್ಟ್. ಈ ಥರ ಗರಿಯಾಗಿ ಈ ಥರ ಫುಲ್ ಸ್ವಲ್ಪ ರೋಸ್ಟ್ ಆಗೋ ಥರ ಈ ಥರ ಮಾಡಬೇಕು, ಆವಾಗ ಗರಿಯಾಗಿ ಬರುತ್ತೆ. ನೋಡಿ, ಈ ಥರ ರೋಸ್ಟ್ ಮಾಡಿ ಪಕ್ಕಕ್ಕೆ. ನೋಡಿ, ಕಾಫಿ ಮಾಡ್ತಾಯಿದ್ದೀನಿ. ನಮ್ಮಮ್ಮನ ಮನೇಲಿ ಮಾಡಿರೋ ವಿಡಿಯೋ ಇದು. ಹಾಲು ತುಂಬ ಇರೋದ್ರಿಂದ ಫುಲ್ ಹಾಲಲ್ಲಿ ಯೂಸ್ ಮಾಡಿಕೊಂಡು ಕಾಫಿ ಮಾಡಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಸ್ನಾನ ಎಲ್ಲ ಮಾಡಿದ ತಕ್ಷಣ ಕಾಫಿ ಜೊತೆಗೆ ಬನ್ ರೋಸ್ಟ್ ಮಾಡಿ ಕೊಟ್ಟಿದ್ದೀನಿ. ನೋಡಿ, ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.